ಸೊ ಇವಾಗ ಹೊರಡ್ತಾ ಇದ್ದೀವಿ. ತಿಂಡಿ ಆಯಿತು, ಸಗದಾಗಿತ್ತು. ಏನು ಇರೋ ವ್ಲಾಗ್ ಮಾಡ್ತಾಯಿದ್ದೀನಿ. ಮುಳ್ಬಾಗ್ಲು ದೋಸೆ ಪ್ರಸಾದ್ ಹೋಟ್ಲಲ್ಲಿ. ಗ್ಲೌಸ್ ಎಲ್ಲ ಒದ್ದೆ ಇದೆ. ಏನೋ ಯಾವ ಕಡೆನೋ ಹಿಂಗಂತೆ. ಹೈವೇಗೆ ಯಾಕೆ ಹೋಗ್ತೀಯಾ? ಹಿಂಗೆ ಹೋಗ್ಬೇಕು. ಇರೋ ಅವ್ರು ಬರಲಿ ಕಾರು. ಸೊ ಅದೇ ಇವಾಗ ಇದು ಮುಳ್ಬಾಗ್ಲು. ಇಲ್ಲೇ ದೋಸೆ ಸಖತ್ತಾಗಿತ್ತು. ಆನಿಯನ್ ಸ್ಪೆಷಲ್ ಮಸಾಲೆ ತಿಂದ್ವಿ, ಪ್ಲೇನ್ ತಿಂದ್ವಿ, ಬಾತ್ ಮಸಾಲೆ ತಿಂದ್ವಿ, ಆಮೇಲೆ ಆನಿಯನ್. ನನಗೆ ಆನಿಯನ್ ತುಂಬ ಇಷ್ಟ ಆಯಿತು. ಎಲ್ಲ ಚಿಕ್ಕ ದೋಸೆ, ಒಂದೊಂದು ಸಾಲಲ್ಲ ಒಬ್ರಿಗೆ, ಎಲ್ಲ ಎರಡೆರಡು ತಿನ್ನಬೇಕು. ಅಂದರೆ ನಮ್ಗಟ್ಲಿ ಇಷ್ಟ ಆಗಲಿಲ್ಲ ಅಷ್ಟೇ. ಚೆನ್ನಾಗಿದೆ, ಬಂದು ತಿನ್ಬೋದು. ಇಷ್ಟು ದೂರ ಬಂದರೆ ವರ್ತದು. ಯಾವ ಕಡೆನೋ ಇವಾಗ ಇಲ್ಲಿ ಯೂಟರ್ನ್ ನೋಡಿಕೊಂಡು ಇಲ್ಲೇ ಇದೆ ಒಂದು ಜುಲ್ಕಟ್ರ್ ನೋಡಿಬೇಕಲ್ಲ. ಅಂಕಲ್ ಸ್ವಲ್ಪ ಸೈಡ್ಗಳಿರಿ. ನೋಡಿ ಎಂಥ ಸೀನ್ ಆಗಿದೆ ಇಲ್ಲಿ. ಯೂಟ್ಯೂಬಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರ್ತೀರ ಈ ಥರ. ಕುರಿ ಮೇಕೆ ಎಲ್ಲ ನೋಡಿರ್ತಾರೆ, ಹಸುನ ನಾವು ಇದು ಮಾಡ್ತಾರದು ನೋಡಿದ್ದೀರಾ? ಹಾಕ್ರಿ ಅಂಕಲ್. ಶೋ ಹುಡುಗ ಕುಶಲ್. ಇಲ್ಲೇನೇನಾ ನೋಡಿ, ಇದೆ ಫಾಲ್ಸು. ಸ್ಟ್ರೇಟಾ? ಯಾರಪ್ಪ ಇದು ಸೂಟ್ ಕೇಸ್ ಇಟ್ಬಿಟ್ಟು ಅವ್ನು ಹಿಂದೆಗಡೆ ಇಷ್ಟು ದೊಡ್ಡದಿಟ್ಟು. ಇಲ್ಲೇನಾ? ಹೋಗಿಲ್ವಾ? ಇಳ್ಕೊಳಪ್ಪ. ಸೊ ರೀಚ್ ಆಗಿದ್ದೀವಿ ನೋಡಿ, ಬಂದಿದ್ದೀವಿ. ನಮ್ಮ ರೋಹಿತ್ ಅವ್ರು ನೋಡಿ. ಬಾಯ್ಸ್ ಬರ್ತಾ ಇದ್ದಾರೆ. ಸಂಡೇ ಓಪನ್ ಇಲ್ಲ ಅಂತ ಇದು. ಸಂಡೇ ಓಪನ್ ಇಲ್ಲ ಅಂತ ಹೋಯ್ತು ನಂದು. ಕಮ್ ಆನ್ ಬಾಯ್ಸ್, ಲೆಟ್ಸ್ ಗೋ. ನೋಡಿ ನಮ್ಮ ಕುಶಲ್ ರಾಜ್ ಫಸ್ಟ್ ಟೈಮ್ ಬಂದಿರೋದು ಈ ಥರ. ಎಲ್ಲೂ ಆಚೆ ಬಿಡಲ್ಲ ಇವನ್ನ. ನೋಡಿ ನಮ್ಮ ನಿಖಿಲ್ ಅವ್ರು ಗೊತ್ತಲ್ಲ, ಪಂಜಾಬಿ ಬಾಯ್. ಗೊತ್ತು ನಾವು ಗೊತ್ತಲ್ಲ, ಗೌತಮ್ ನಾಯ್ಡು. ಅಯ್ಯೋ ಬಿರಿಯಾನಿ ಬಾಯ್ ಕುಷ್ಕಾ ಕಬಾಬ್ ಕೊಡ್ತೀವಿ ಸರ್. ಕುಷ್ಕಾ ಒಂದು ಕಬಾಬ್ ಅಷ್ಟೇ, ಬೇರೆ ಏನು ಬೇಡ. ಹೌದಾ? ಓಕೆ. ಸೊ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ. ನೋಡಿ ನಮ್ಮ ಸ್ಟಾರ್ ಸೆಲೆಬ್ರಿಟಿ ಯೂಟ್ಯೂಬರ್, ಕನ್ನಡ ಚಾನೆಲ್, 88,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಗೂಗಲ್ ಪೇ ನಂಬರ್ ಹಾಕ್ತೀನಿ. ಕುಷ್ಕಾ ಕಬಾಬ್. ಸೊ ಹೋಗ್ತಾ ಇದ್ದೀವಿ. ಇಲ್ಲೇ ನಿನ್ನ ಸ್ವಲ್ಪ ಕೆಳಗೆ ಹೋದರೆ ಕೈಗಲ್ ಫಾಲ್ಸ್. ಕೈಗಲ್ ಫಾಲ್ಸು ಇನ್ನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಬೈಕ್ ನಿಲ್ಲಿಸಿ ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಇನ್ನು ಬೇಜಾನು ಇಳಿಬೇಕು. ಹತ್ತದಿರೋದು ಮಜಾ. ಎಲ್ಲ ಕಷ್ಟ ಇರೋ ಜಾಗದಲ್ಲಿ ಇಳಿಕೊಂಡು. ಸೊ ಫೈನಲಿ ನೀರು ಕಾಣಿಸಿದೆ ಒಂದಷ್ಟು ಇಳಿದು ಬಂದಮೇಲೆ. ನೋಡಿ ಇನ್ನು ಅಲ್ಲಿನೂ ಇದೆ ನೀರು. ಓ ಇದೆ ಇಲ್ಲಿಂದ
ಅಲ್ಲಿಳಿದು ಅಲ್ಲೋಗಿ ಕ್ರೇಜಿ. ಒಂಟಿ ಸಲಗ ಹೋಗ್ತಾ ಇದೆ ಮುಂದೆ. ಕಮಾನ್ HV ಜಾರ್ದ ನೋಡಿ ಅಲ್ಲಿದೆಯಲ್ಲ ಶಿವಲಿಂಗ, ಅಲ್ಲಿ ಹೋಗ್ಬೇಕು. ಇವಾಗ ಮೇಲೆ ತೋರಿಸ್ದೆ, ಇಲ್ಲಿ ಸಂಧಿಯಿಂದ ಬಂದರೆ ಅಲ್ಲಿ ಹೋಗ್ಬೇಕು. ನೋಡಿ ನಮ್ಮ ಅಕ್ಷಿತ್ತು ಅರೆ ಸಾಹಸ ಮಾಡ್ತಾ ಇದ್ದಾನೆ. ಅಲ್ಲಿದೆ, ಅಲ್ಲಿ ಇನ್ನೊಬ್ರು ಏನೋ ಸಾಹಸ ಮಾಡ್ತಾವ್ರೆ ನೋಡಿ, ಫೋಟೋ. ಅಲ್ಲಿ ಹೋಗಿದಾರಲ್ಲ, ಅಲ್ಲಿ ಹೋಗೋದು ತುಂಬ ಡೇಂಜರು, ಯಾರು ಹೋಗ್ಬೇಡ್ರಿ. ಇಲ್ಲೇ ಕುತ್ಕೊಂಡು ಫೋಟೋ ಇಡ್ಸ್ಕೊಂಡು ಡ್ರೋನ್ ಆಡ್ಸು. ಸೊ ನೋಡಿ, ಇದೇ ಫಾಲ್ಸು, ಕೈಗಲ್ ಫಾಲ್ಸ್. ಇಲ್ಲಿ ತನಕ ಜನ ಇದ್ದಾರೆ, ಅಲ್ಲೂ ಮೇಲೂ ಜನ ಇದ್ದಾರೆ, ಅಲ್ಲೊಬ್ಬ ಕೂತಿದ್ದಾನೆ. ಆ ಕಡೆ ಫಾಲ್ಸ್ ಇದೆ. ಸಿಟಿ ಸೊ ಇದು ಈ ಕಡೆ. ಆಮೇಲೆ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಕಾಪಾಡ್ಕೊಂಡು ನಿಂತವನೆ. ಯಾರ್ದು ಕಥೆಯೋ ನನಗಾಗಿ ಬರೆದೆಯೋ. ಸೊ ಮುಗೀತು ಇಲ್ಲಿ ಕೈಗಾಲ್ ಫಾಲ್ಸಲ್ಲಿ. ಇನ್ನೇನು ಎಷ್ಟೊಂದಂತ ನೋಡೋದು ಅಂತ ಹೊರಡ್ತಾ ಇದ್ದೀವಿ. ಇಲ್ಲೊಂದು ದಾರಿ ಇದೆ, ನೋಡ್ತೀವಿ, ಆದರೆ ಹೋಗ್ಬಿಟ್ಟು ಆಮೇಲೆ ವಾಪಸ್ ರಿಟರ್ನ್. ಎವ್ರಿಬಡಿ ಸೇ ಹಾಯ್. ಎವ್ರಿವನ್ ಸೇ ಹಾಯ್. ನೋಡಿ, ಇಲ್ಲಿ ನೀರು ಅಲ್ಲಿಂದ ಬಂದು ಅಲ್ಲಿ ಹೋಗುತ್ತೆ ಫಾಲ್ಸ್ಗೆ. ನಾವು ಇಲ್ಲೇ ಬಂದಿದ್ದೀವಿ, ಪೀಸ್ ಆಗಿದೆ ಇಲ್ಲಿ. ಸೊ ಕೈಗಾಲ್ ಫಾಲ್ಸಲ್ಲೆಲ್ಲ ಆಟ ಆಡಿದ್ದೆಲ್ಲ ಮುಗೀತು. ನಾನು ಸ್ವಲ್ಪ ನೀರಲ್ಲಿ ಇಳಿದೆ, ಅಂದರೆ ಫುಲ್ಲಲ್ಲ, ಬರೀ ಕಾಲು ನೆಟ್ಬಿಟ್ಟು ಒಂದೇ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇವಾಗ ನೋಡಿ, ಇವಾಗ ಬಂದವ್ರನ್ನ ಯಾರನ್ನೂ ಬಿಡ್ತಾಯಿಲ್ಲ ಒಳಗೆ, ಪೊಲೀಸವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಬೆಳಗ್ಗೆ ಬೇಗ ಬಂದಿದ್ದು ಒಳ್ಳೆಯದಾಯಿತು. You guys go from that side. You should walk and go. You know the way? You go like this. Just you see how this goes and you walk like this diagonally, you will find the road. ನೋಡಿ, ಅವ್ರಿಗೆ ಹೇಳ್ಕೊಟ್ಟೆ ಹೆಂಗೆ ಹೋಗ್ಬೇಕಂತ. ಎಲ್ಲಿಂದ ನಾವು ಒಳಗೆ ಹೋದರೆ ಹೋಗ್ಬೋದು.
ಏನೋ ಬಿಡಲ್ಲ ಅಂತೆ. ಸಂಡೇಸು ಕ್ಲೋಸ್ ಅಂತೆ. ಸ್ಟಾರ್ಟಿಂಗೇ ಹೇಳಿದ್ರು, ಅವಾಗ ಯಾರೂ ಪೊಲೀಸ್ ಇರಲಿಲ್ಲ ನಾವು ಹೋದಾಗ, ಆರಾಮಾಗಿ ಹೋಗಿದ್ವಿ. ಈಗ ಬಿಡ್ತಾ ಇಲ್ಲ ಅಲ್ಲಿ. ಸೊ ನೋಡಿದ್ರಿ ಅಲ್ವಾ, ಹಂಗಿದೆ ಕೈಗಾಲ್ ಫಾಲ್ಸು, ಸಖತ್ತಾಗಿದೆ. ಬರಂಗಿದ್ರೆ ಇವಾಗಲೇ ಡಿಸೆಂಬರಲ್ಲಿ ಬರಬೇಕು, ನೀರಿದೆ. ಮುಂದಕ್ಕೆ ಏನು ಕತೆ ಗೊತ್ತಿಲ್ಲ. ಓಕೆ, ಸಿ ಯು ಗೈಸ್. ನೆಕ್ಸ್ಟ್ ಇವಾಗ ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋದಾಗ ರೆಕಾರ್ಡ್ ಮಾಡ್ತೀನಿ. ಸೊ ನೋಡಿ, ಕೋಲಾರ ಹತ್ರ ಬರ್ತಾ ಇದ್ದೀವಿ. ನಾವೆಲ್ಲ ಹೋಗಿದ್ದು ಫಸ್ಟು ಬೆಂಗಳೂರಿಂದ ಮುಳ್ಬಾಗ್ಲು ಹೋದ್ವಿ. ಮುಳ್ಬಾಗ್ಲಲ್ಲಿ ದೋಸೆ ತಿಂದು ಅಲ್ಲೇ ಎಲ್ಲೋದ್ವಿ, ಕೈಗಾಲ್ ಫಾಲ್ಸ್ ಹೋಗಿ ಆಮೇಲೆ ಇವಾಗ ಇಂದಿರಾನಗರ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಕೋಲಾರ ಅಂದರೆ ಇದೆ ಫುಲ್ಲು ಎಲ್ಲ ಗೋಲ್ಡ್ ಫೀಲ್ಡ್ಸ್, KGF ಅದೇ ಇದು ಕೋಲಾರು. ಗೋಲ್ಡ್ ಫೀಲ್ಡ್ಸ್ ಬಂದು ಆ ಕಡೆ, ಬೇಸಿಕ್ಲಿ ಎಲ್ಲ ಕೋಲಾರೆ. ಸೊ ನೋಡಿ, ಎಲ್ಲ ಇದೆಲ್ಲ ರಾಕಿ ಏರಿಯಾಸ್ ಇದೆಲ್ಲ, ಅಷ್ಟೊಂದು ಅಷ್ಟೆಲ್ಲ ಗ್ರೀನರಿ ಇಲ್ಲ ಇಲ್ಲಿ. ಬೆಳಗ್ಗೆ ಹೊತ್ತು ಸಖತ್ತಾಗಿರುತ್ತೆ, ಸ್ಟೋನ್ಸ್ ಮಧ್ಯೆ ಎಲ್ಲ ಗ್ರೀನ್ ಶೈನಿಂಗ್ ಕಾಣುತ್ತೆ. ಇವತ್ತು ಬೆಳಗ್ಗೆ ನೋಡಿದ್ರಲ್ಲ, ಫುಲ್ ಫಾಗ್ ಇತ್ತಲ್ಲ, ಇದೆಲ್ಲ ಏನು ಕಾಣಿಸಿಲ್ಲ ಬೆಳಗ್ಗೆ, ಇವಾಗ ಕಾಣಿಸ್ತಾ ಇದೆ. ಸೊ ಇವಾಗ ಆರಾಮಾಗಿ ಹೋಗ್ತಾ ಇದ್ದೀವಿ. ಬಿಸಿಲು ಹೆವಿ, ನಿಲ್ಲಿಸಿದ್ರೆ ಬಿಸಿಲು ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ಅಷ್ಟೇ ಇವತ್ತಿನ ವ್ಲಾಗ್ಗೆ. ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಿನಲ್ಲಿ ಅಂತ ಹೇಳ್ತಾ, ಗುಡ್ ಬೈ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.